ತುಂಬ ಜನ ನಂಗೆ ಕ್ವಶನ್ ಕೇಳಿರೋದು ಏನಪ್ಪಾ ಅಂದರೆ RGHS ಯೂನಿವರ್ಸಿಟಿಯಿಂದ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಕಂಡಕ್ಟ್ ಮಾಡ್ತಾರಾ ಅಂತ ಕೇಳಿರೋದು. ಸೊ ಎಸ್, ಇಟ್ಸ್ ಟ್ರೂ ದಟ್ RGHS ಕಂಡಕ್ಟ್ಸ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್. ಸೊ ಎಲ್ಲ ಬೇರೆ ಯೂನಿವರ್ಸಿಟಿ ಥರನೂ RGHS ದವರು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ನಡೆಸ್ತಾರೆ. ಸೊ ಅದರಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಬೇಕಪ್ಪ ಅಂತಂದರೆ, ಸೊ ಯಾರ್ಯಾರಿಗೆ ಎಲಿಜಿಬಿಲಿಟಿ ಇದೆಯಪ್ಪ ಪಾರ್ಟಿಸಿಪೇಟ್ ಮಾಡೋಕ್ಕಂದ್ರೆ, ಸೊ RGHS ಅಲ್ಲಿ ಕಲಿತಾ ಇರ್ಬೇಕಂತ ಎಲ್ಲ ಸ್ಟೂಡೆಂಟ್ಸಿಗೂ, ಲೈಕ್ BDS ದವರಾಗಿರ್ಬೋದು, BMS ದವರಾಗಿರ್ಬೋದು, BHMS ದವರಾಗಿರ್ಬೋದು, ಫಾರ್ಮ್ ಡಿ ದವರಾಗಿರ್ಬೋದು, B ಫಾರ್ಮದವರಾಗಿರ್ಬೋದು, ಅಥವಾ MBBS ಆಗಿರ್ಬೋದು, ಲೈಕ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಎಲ್ರಿಗೂ ಅವಕಾಶ ಇದೆ. ಸೊ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಮತ್ತೆ ಯಾವಾಗ ಕಂಡಕ್ಟ್ ಮಾಡ್ತಾರಪ್ಪ ಅಂದ್ರೆ ಯೂಶ್ವಲಿ ನವೆಂಬರು ಮತ್ತು ಇಲ್ಲಾಂದ್ರೆ ಡಿಸೆಂಬರ್ ಮಂತಲ್ಲಿ ಕಂಡಕ್ಟ್ ಮಾಡ್ತಾರೆ. ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ನಲ್ಲಿ ಯಾವ ಥರ ಡಿವೈಡ್ ಮಾಡ್ತಾರೆ ಅಂದರೆ, ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ನ ಕೆಟಗರಿ ವೈಸ್ ಡಿವೈಡ್ ಮಾಡ್ತಾರೆ. ಲೈಕ್ ನಿಮ್ದು ವೇಟ್ ಕೆಟಗರಿ ಎಷ್ಟು ಬರುತ್ತೆ, ಲೈಕ್ 55 kg ಇಂದ 60 kg ಒಂದು ಕೆಟಗರಿ ಕನ್ಸಿಡರ್ ಮಾಡ್ತಾರೆ. 60 kg ಅಂತ ಹಿಡಿತಾರೆ. ಸೊ 60ರಿಂದ 65 ಇರೋರ್ನ 65 kg ಕೆಟಗರಿಯಲ್ಲಿ ಹಿಡಿತಾರೆ. ಅಂದರೆ ಲೈಕ್ ಕಾಂಪೀಟ್ ಮಾಡಬೇಕಾಗುತ್ತೆ. ಸೊ 65ರಿಂದ 70 ಇರೋರು 70 ಕೆಟಗರಿಯಲ್ಲಿ ಕಾಂಪೀಟ್ ಮಾಡಬೇಕಾಗುತ್ತೆ. ಸೊ 70ರಿಂದ 75 ಇದ್ದವರು 75ರಲ್ಲಿ ಮಾಡಬೇಕಾಗುತ್ತೆ. ಸೊ 75ರಿಂದ 80 ಇರೋರು 80 ಕೆಟಗರಿಯಲ್ಲಿ ಕಾಂಪೀಟ್ ಮಾಡಬೇಕಾಗುತ್ತೆ. ಬಟ್ 80 ಮತ್ತು ಹೆಚ್ಚಿನ ವೇಟ್ ಇರೋರೆಲ್ಲ ಸೊ ಒಂದೇ ವೇಟಲ್ಲಿ ಕಾಂಪೀಟ್ ಮಾಡಬೇಕಾಗುತ್ತೆ. ಸೊ ಗೆದ್ರೆ ಏನು ಸಿಗುತ್ತಪ್ಪ ಅಂದರೆ, ಸೊ ಮನಿ ರಿವಾರ್ಡ್ಸ್ ಅಂತ ಏನಿರಲ್ಲ. ಸೊ ಜಸ್ಟ್ ಸರ್ಟಿಫಿಕೇಟ್ ಸಿಗುತ್ತೆ. ಮತ್ತು ನಿಮಗೆ ಯಾರು ಫಸ್ಟ್ ಬರ್ತಾರಲ್ಲ, ಸೊ ಅವರಿಗೆ ಗೋಲ್ಡ್ ಮೆಡಲ್ ಸಿಗುತ್ತೆ. ಸೊ ಅವರು ನೆಕ್ಸ್ಟ್ ಇಂಟರ್ ಯೂನಿವರ್ಸಿಟಿಯಲ್ಲಿ ಆಟ ಆಡ್ಬೋದು. ಸೊ ಇಂಟರ್ ಯೂನಿವರ್ಸಿಟಿ ಅಂದರೆ ಲೈಕ್ ಸ್ಟೇಟ್ ಲೆವೆಲ್ ಆಯಿತು. ಸೊ ನೆಕ್ಸ್ಟ್ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಅಂತ ಇರುತ್ತೆ. ಸೊ ಅಷ್ಟೇ. ಸೊ ರಿಜಿಸ್ಟ್ರೇಷನ್, ಸೊ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತಪ್ಪ ಅಂದರೆ, ಯೂನಿವರ್ಸಿಟಿಯಲ್ಲಿ ಕಾಂಪೀಟ್ ಮಾಡಬೇಕಂದ್ರೆ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅಂದರೆ, ಒಂದು ನಿಮ್ಮ ಕಾಲೇಜಿಂದ ಪರ್ಮಿಷನ್ ಲೆಟರ್ ತೊಗೊಂಡು ಬರಬೇಕು, ಮತ್ತು ಇನ್ನೊಂದು ಬೋನಾಫೈಡ್ ಸರ್ಟಿಫಿಕೇಟ್ ತೊಗೊಂಡು ಬರಬೇಕು, ಮತ್ತು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೊಂಡು ಬರಬೇಕು. ಸೊ ಅವರು ಡೇಟ್ ಆಲ್ರೆಡಿ ಹೇಳಿರ್ತಾರೆ ನಿಮಗೆ. ಸೊ ಆ ಡೇಟಿಗೆ ಬಂದ್ಬಿಟ್ಟು, ಸಾರಿ ಕಾಲ್ ಬಂದು ಡಿಸ್ಟರ್ಬ್ ಆಯಿತು. ಸೊ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಹೆಲ್ಪ್ ಆಗಿದ್ರೆ ಸೊ ಪ್ಲೀಸ್ subscribe to my YouTube channel and give likes and share. Thank you.